ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇದ್ರದ್ದು ಆಲ್ರೆಡಿ ಶಾರ್ಟ್ಸ್ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಕೆಲವರೆಲ್ಲ ಕೇಳ್ತಾ ಇದ್ರಿ, ಏನು ವಿಡಿಯೋ ಇದು, ಏನಕ್ಕೆ ಇಷ್ಟೆಲ್ಲ ಅಡುಗೆ ಮಾಡಿದ್ದೀರಾ, 2 ಕಿಚನ್ ಇದೆ ಅಂತ ಕೂಡ ಹೇಳಿದ್ದೀರಾ, ಏನಕ್ಕೆ ನೀವು ಕ್ಯಾಟ್ರಿಂಗ್ ಮಾಡ್ತೀರಾ ಅಂತ ಎಲ್ಲ ಕೆಲವೊಂದು ಕ್ವಶನ್ಸ್ನೆಲ್ಲ ಕನ್ಫ್ಯೂಷನ್ಸ್ನೆಲ್ಲ ರೈಸ್ ಮಾಡಿ ಕಮೆಂಟ್ನ ಹಾಕಿದ್ದೀರಾ. ಏನು ಫಂಕ್ಷನ್ ಅಪ್ಪ ಇವ್ರ ಮನೇಲಿ, ಏನಕ್ಕೆ ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ ಅಲ್ವಾ? ಅದನ್ನು ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಬಟ್ ನಾನಿಲ್ಲಿ ಫ್ರೂಟ್ ಸಲಾಡ್ನ ಮಾಡುವಾಗ ಏನು ಮಾಡಿದೆ, ಯಾವ ಥರ ಅಂತ ಹೇಳಿ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆಲ್ರೆಡಿ ನಾನು ಇದನ್ನು ಹಾಕಿದ್ದೀನಿ ಯೂಟ್ಯೂಬಲ್ಲಿ, ಆದರೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಆಲ್ಮೋಸ್ಟ್ 30-35 ಜನಕ್ಕೆ ಫ್ರೂಟ್ ಸಲಾಡ್ನ ಮಾಡ್ತಿದ್ದೀನಿ. 2 ಲೀಟ್ರು ಹಾಲನ್ನ ತೊಗೊಂಡು ಆ ಹಾಲಿಗೆ ನಾನಿಲ್ಲಿ 2 ಸೌಟ್ ಅಂದರೆ 2 ಬೌಲ್ ಆಗೋವಷ್ಟು ನಾನಿಲ್ಲಿ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ಶುಗರ್ ಬೇಕು ಅಂತ ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ಮತ್ತು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಹಾಕೋಬಹುದು. ಶುಗರು ಮತ್ತು ಹಾಲು ಎರಡನ್ನೂ ಒಟ್ಟಿಗೆ ಹಾಕಿ ಕಾಯಿಸ್ತಾ ಇದ್ದೀನಿ. ಹಾಲು ತುಂಬಾ ಚೆನ್ನಾಗಿ ಕಾಯ್ದು ಆದಮೇಲೆ 1 ಬೌಲಿಗೆ ನಾನು 10-15 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಲು ಕಾಯೋ ಅಷ್ಟೊತ್ತಿಗೆ ಸ್ವಲ್ಪ ಹಣ್ಣನ್ನೆಲ್ಲ ತೊಳೆದು ನೀಟಾಗಿ ಇಡೋಣ ಅಂತ ಹೇಳಿ ಫಸ್ಟು ಹಣ್ಣನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ದಪ್ಪಕ್ಕಿರುವಂತಹ ದಾಳಿಂಬೆನ ತೊಗೊಂಡಿದ್ದೀನಿ. ಹಾಗೆಯೇ 1/4 kg ದ್ರಾಕ್ಷಿನ ತೊಗೊಂಡಿದ್ದೀನಿ. ಇವಾಗ ಸೀಸನ್ ಅಲ್ಲದೆ ಇರೋದ್ರಿಂದ ನನಗೆ ಎಲ್ಲ ಥರ ದ್ರಾಕ್ಷಿನೂ ಕೂಡ ಸಿಕ್ಕಿರಲಿಲ್ಲ. ಆಮೇಲೆ 4-5 ನಾನಿಲ್ಲಿ ಸೇಬನ್ನ ತೊಗೊಂಡಿದ್ದೀನಿ. ನಿಮಗೂ ಬೇಕು ಅಂತ ಅಂದರೆ ಜಾಸ್ತಿ ಹಾಕ್ಕೊಬೋದು. ಆಮೇಲೆ ಇದಕ್ಕೆ ಪಚ್ಚಬಾಳೆ ಹಣ್ಣನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಪಚ್ಚಬಾಳೆ ಹಣ್ಣು ಮತ್ತು ಪುಟ್ಟಬಾಳೆ ಹಣ್ಣು, ಪಪ್ಪಾಯ ಹಣ್ಣು, ಇಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣನ್ನು ಹಾಕಿದ್ರೂ ಫ್ರೂಟ್ ಸಲಾಡ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಪೋಟೊ ಇದ್ದಂತಹ ಸೀಸನಲ್ಲಿ ಸಪೋಟೊನ ಹಾಕ್ಬೋದು. ನಾನಂತೂ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ತುಂಬಾ ಮಾವಿನ ಹಣ್ಣನ್ನು ಹಾಕ್ಕೊಂಡಿದ್ದೆ. ಆಲ್ಮೋಸ್ಟ್ 6-7 ಮಾವಿನ ಹಣ್ಣನ್ನ ಹಾಕ್ಕೊಂಡಿದ್ದೆ. ಮಾವಿನ ಹಣ್ಣಲ್ಲೂ ಕೂಡ ಕೆಲವೊಂದು ಸತಿ ಚಿಕ್ಕದು ಬಿಳಿ ಹುಳಗಳಿರುತ್ತೆ. ಅದನ್ನು ಕೂಡ ನೋಡಿ ನೀಟಾಗಿ ನೀವು ಸಿಪ್ಪೆನ ಪೀಲ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನಮಗೆ ಗೊತ್ತೇ ಆಗೋದಿಲ್ಲ. ಹಾಗೆಯೇ 1.5 ಪಪ್ಪಾಯ ಹಣ್ಣನ್ನು ತೊಗೊಂಡಿದ್ದೆ ನಾನು, ಹಣ್ಣಾಗಿರೋ ಅಂಥದ್ದು. ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಹಾಲೆಲ್ಲ ಕಾಯ್ತು ಅಂತ ಹೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೆ. ಹಾಲು ಕಾಯ್ದಾದಮೇಲೆ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಆ ಕಸ್ಟರ್ಡನ್ನು ಹಾಕ್ಕೊಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಟೇಸ್ಟ್ನ ನೋಡಿದೆ ನಾನು ಹಾಲಿಂದು. ಸ್ವಲ್ಪ ಫ್ರೂಟ್ ಸಲಾಡಿಗೆ ಹಾಲು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕು. ಸ್ವಲ್ಪ ಏನಾದರೂ ಕಮ್ಮಿ ಇದೆ ಅಂತ ಅನಿಸಿದ್ರೆ ಫ್ರೂಟ್ ಸಲಾಡ್ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ. ಹಾಗಾಗಿ ನೀವು ಶುಗರ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಶುಗರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಶುಗರ್ನ ಬಳಸಬಾರ್ದು ಅಂತಲೂ ಗೊತ್ತು. ಬಟ್ ನಾವು ಈ ಥರ ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಯಾವುದಕ್ಕೆ ಅಡುಗೆಗೆ ಏನನ್ನು ಹಾಕಿ ಮಾಡಿದ್ರೆ ರುಚಿ ಸಿಗುತ್ತೆ, ಹಾಗಾಗಿ ಅಂಥ ಐಟಮ್ಸ್ನ ಹಾಕಿನೇ ನಾವು ಅಡುಗೆ ಮಾಡಬೇಕಾಗತ್ತೆ. ಈ ಥರ ಹಾಲು ಕಾಯ್ದಾದಮೇಲೆ ನೀವು ಮಿಕ್ಸ್ ಮಾಡ್ಕೊಂಡಿರ್ತೀರ ಅಲ್ವಾ, ಆ ಕಸ್ಟರ್ಡ್ ಪೌಡರ್ನ ನೀವು ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿಯೇ ಇರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5-6 ಮಿನಿಟ್ಸ್ ಅದನ್ನು ಗ್ಯಾಸ್ ಮೇಲೆ ಬಾಯ್ಲ್ ಆಗ್ಲಿಕ್ಕೆ ಬಿಡಿ. ಅದಾದಮೇಲೆ ಸ್ವಲ್ಪ ತಣ್ಣಗಾಗುತ್ತೆ. ನಾನೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಬಿಸಿ ಇದ್ದಾಗಲೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದ್ರಾಕ್ಷಿ ಮತ್ತು ಗೋಡಂಬಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡು ಬಿಸಿ ಇದ್ದಾಗಲೇ ಬೇಕಾದಷ್ಟು ನೀವು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡ್ರೆ ಅದು ಒಂಥರ ಬಿಸಿಗೆ ನೀಟಾಗಿ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರುತ್ತೆ. ಹಣ್ಣನ್ನು ಮಿಕ್ಸ್ ಮಾಡಿದಾಗ ಚೆನ್ನಾಗಾಗುತ್ತಲ್ವ, ಅದೇ ಥರನೂ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿದಾಗ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ನಾವು ಬಿಸಿ ಏನಿರುತ್ತೆ ಬಿಸಿ ಇದ್ದಾಗಲೇ ಈ ಥರ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಬೇರೆ ಇನ್ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಲ್ಲ. ನಿಮ್ಗೇನಾದರೂ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಬೋದು. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡಬೇಕು. ಫುಲ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆಲ್ಮೋಸ್ಟ್ 1 hour 2 hours ಫ್ರಿಜ್ಜಿಗೆ ಇಡಲೇಬೇಕಾಗುತ್ತೆ. ನಾನು ಬೆಳಗ್ಗೆ ನಾನು ಕಸ್ಟರ್ಡ್ನ ಮಾಡಿ 10 o'clock ಮಾಡಿ ಆಲ್ಮೋಸ್ಟ್ ಒಂದು 4 o'clock ತನಕ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಹಣ್ಣೆಲ್ಲ ಕ್ಲೀನ್ ಮಾಡಿಕೊಂಡು, ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹಣ್ಣನ್ನು ಚೆನ್ನಾಗಿ ತೊಳ್ಕೊಬೇಕು. ಇವಾಗಂತೂ ಎಲ್ಲದು ಕೆಮಿಕಲ್ ಆಗಿರೋದ್ರಿಂದ ದ್ರಾಕ್ಷಿನ ಎಲ್ಲ ಉಪ್ಪು ಹಾಕಿ ನೆನೆಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು.
ಹೀಗೆ ಒಂದೊಂದೇ ಎಲ್ಲ ಹಣ್ಣನ್ನು ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ನಾನು ಫ್ರೂಟ್ ಸಲಾಡ್ನ ಮಾಡ್ತಾಯಿದ್ದೆ. ಯಾವುದೇ ಒಂದು ಅಡುಗೆ ಮಾಡಿದಾಗಲೂ ಕೂಡ ನನಗೆ ಫ್ರೂಟ್ ಸಲಾಡ್ ಮಾಡಲಿಲ್ಲ ಅಂತ ಅಂದರೆ ಅದು ಒಂಥರ ಲಾಸ್ಟಿಗೆ ಇನ್ಕಂಪ್ಲೀಟ್ ಅಂತ ಫೀಲ್ ಆಗುತ್ತೆ. ಒಂದು ಸಲ ಅಂದ್ಕೊಂಡೆ ಕಟ್ ಮಾಡಿ ಮಾಡೋದೆಲ್ಲ ರಿಸ್ಕ್ ಆಗುತ್ತೆ, ಬೇಡ ತುಂಬ ಜನಕ್ಕೆ ಅಂತ ಹೇಳಿ. ಆಮೇಲೆ ಯೋಚನೆ ಮಾಡಿದೆ, ಪರವಾಗಿಲ್ಲ, ಬಾಳೆಹಣ್ಣನ್ನು ಯಾವಾಗಲೂ ಕೊಡ್ತೀವಿ, ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣನ್ನು ಹಾಕಿ ಫ್ರೂಟ್ ಸಲಾಡ್ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಒಂದು ಊಟನೂ ಕೂಡ ಕಂಪ್ಲೀಟ್ ಅಂತ ಅನಿಸುತ್ತೆ ಅಂತ ಹೇಳಿ ನಾನು ಎಲ್ಲ ಹಣ್ಣನ್ನು ಕಟ್ ಮಾಡಿಕೊಂಡು ಫ್ರೂಟ್ ಸಲಾಡ್ನ ಮಾಡಿದೆ. ಇದಿಷ್ಟು ಕೆಲಸನೂ ಖಂಡಿತವಾಗ್ಲೂ ನಾನು ಒಬ್ಬಳೇ ಮಾಡಿಲ್ಲ, ನನಗೂ ಕೂಡ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಅಲ್ವಾ, ಅವ್ರ ಹತ್ರ ಕೂಡ ಕೆಲವೊಂದು ಸೊಪ್ಪನ್ನ ಕ್ಲೀನ್ ಮಾಡೋದಾಗಿರ್ಬೋದು, ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದಾಗಿರ್ಬೋದು, ಕೆಲವೊಂದೊಂದು ಚಿಕ್ಕ ಪುಟ್ಟ ಹೆಲ್ಪ್ನ ಕೂಡ ನಾನು ಅವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ. ಅಡುಗೆ ಮಾತ್ರ ಕಂಪ್ಲೀಟಾಗಿ ಅಷ್ಟು ಜನಕ್ಕೂ ನಾನು ಒಬ್ಬಳೇ ಮಾಡಿದ್ದೀನಿ. ಕಟ್ ಮಾಡೋದು ಮತ್ತು ಆ ಥರ ಚಿಕ್ಕ ಪುಟ್ಟ ಹೆಲ್ಪ್ ಮಾತ್ರ ಮಾಡಿಸ್ಕೊಂಡಿದ್ದೆ ಅಷ್ಟೇ. ಅದೆಲ್ಲ ಆದಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೆ ಅಡುಗೆ ಮನೆಯಲ್ಲೇ ಕೆಲಸ ಜಾಸ್ತಿ ಆಗಿರೋದ್ರಿಂದ ಈ ಮಕ್ಕಳೆಲ್ಲ ಹರಡ್ಬಿಟ್ಟಿದ್ದಾರೆ. ಆ ಕಾರ್ಪೆಟ್ ಮೇಲಂತೂ ಚಿಕ್ಕ ಚಿಕ್ಕ ಡಸ್ಟು, ಎಷ್ಟು ಕ್ಲೀನ್ ಮಾಡಿ ಎಷ್ಟು ತೊಳೆದ್ರೂ ಕೂಡ ಅದು ಕ್ಲೀನೇ ಆಗ್ತಿರಲಿಲ್ಲ. ಸರಿ ಅಂತ ಹೇಳಿ ಅದನ್ನು ಕೂಡ ಸ್ವಲ್ಪ ವ್ಯಾಕ್ಯೂಮ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನೆಲ್ಲ ಆದಮೇಲೆ ಅಷ್ಟೊತ್ತಿಗೆ ಹಣ್ಣು ತೊಳೆದು ನೀರೆಲ್ಲ ಸೋರಿಸಿ ಇಟ್ಕೊಂಡಿದ್ದೆ. ಮತ್ತು ಕುತ್ಕೊಳ್ಳೋದು ಎದ್ದೇಳೋದು ಕೆಲಸ ಅದೇ ಥರ ಆಗ್ತಾಯಿತ್ತು. ಸರಿ ಅಂತ ಹೇಳಿ ಹಣ್ಣನ್ನೆಲ್ಲ ಒಂದೊಂದೇ ಕಟ್ ಮಾಡಿಕೊಂಡು, ಬಟ್ ತುಂಬ ಕ್ವಾಂಟಿಟಿ ಮಾಡಿದ್ರಿಂದ ಅದು 35 ಮೆಂಬರ್ಸಿಗೆ ಅಂದರೆ ನಾನು ಆಲ್ಮೋಸ್ಟ್ ಅದು 45 to 50 ಮೆಂಬರ್ಸ್ ತಿನ್ಬೋದು, ಆ ಥರ ಕ್ವಾಂಟಿಟಿನ ಮಾಡಿಬಿಟ್ಟಿರ್ತೀನಿ. ನಂಗೆ ಆ್ಯಕ್ಚುಲಿ ಅಡುಗೆದು ಮೆಷರ್ಮೆಂಟ್ ಗೊತ್ತಾಗಲ್ಲ. ಇವಾಗ 4 ಜನಕ್ಕೆ ಮಾಡಬೇಕು ಅಂತ ಅಂದರೆ ಒಂದೊಂದು ಸತಿ ಕರೆಕ್ಟಾಗಿ ಮಾಡಿರ್ತೀನಿ, ಒಂದೊಂದು ಸತಿ 6 ಜನ ತಿನ್ಬೋದು, ಹಾಗಾಗ್ಬಿಟ್ಟಿರುತ್ತೆ. ಕಮ್ಮಿ ಅಂತೂ ಆಗಲ್ಲ, 99% ಜಾಸ್ತಿನೇ ಮಾಡಿಬಿಟ್ಟಿರ್ತೀನಿ. ಆ್ಯಂಡ್ ಕೆಲವರೆಲ್ಲ ಕೇಳ್ತಿದ್ರಿ, ಮ್ಯಾಮ್ ನಿಮಗೆ ಕುಕ್ಕಿಂಗ್ ಮಾಡೋದು ಅಂದರೆ ತುಂಬ ಇಷ್ಟನಾ ಅಂತ ಹೇಳಿ. ನಂಗೆ ತುಂಬಾ ಇಷ್ಟ ಆ್ಯಕ್ಚುಲಿ ಕುಕ್ಕಿಂಗ್ ಮಾಡೋದು ಅಂತ ಅಂದರೆ. ಬಟ್ ಕುಕ್ಕಿಂಗ್ ಮಾಡಿದ ತಕ್ಷಣ ಕ್ಲೀನ್ ಮಾಡೋಕ್ಕೆ ಮಾತ್ರ ಆಗಲ್ಲ. ಯಾರಾದರೂ ಆಮೇಲೆ ಲಾಸ್ಟಿಗೆ ಹಿಂಗೆಲ್ಲ ಕುಕ್ಕಿಂಗ್ ಮಾಡಿ ಇಟ್ಟು ಹೋಗ್ಬಿಟ್ರೆ ಅದನ್ನು ಕ್ಲೀನ್ ಮಾಡಿಬಿಟ್ರೆ ನನಗೆ ಖುಷಿ ಆಗಿಬಿಡುತ್ತೆ. ಮತ್ತು ಕುಕ್ಕಿಂಗ್ನು ಮಾಡಿ ಕ್ಲೀನು ಮಾಡಿ ಎಲ್ಲ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಹಾಗಾಗಿ ಕುಕ್ಕಿಂಗ್ ಮಾಡೋಕ್ಕೆ ಇಷ್ಟನೇ ನನಗೆ ಸಾಮಾನ್ಯವಾಗಿ. ಹೀಗೆ ಹಣ್ಣನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು 2 ಬೌಲಿಗೆ ನಾನು ಹಾಕ್ಕೊಂಡು ಇಟ್ಕೊಂಡೆ. ಒಂದೇ ಬೌಲಿಗೆ ಹಾಕ್ಕೊಂಡ್ರೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ವಿಷಯ, ತುಂಬ ಜನ ನನಗೆ ಹೇಳ್ತಿದ್ದೀರಾ ಕೆಲವೊಂದು ಕಮೆಂಟ್ಸಲ್ಲಿ, ಒಂದು 2-3 ವೀಡಿಯೋ ಕಮೆಂಟ್ಸಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಏನೋ ಸಿಲ್ವರ್ದು ಪಾತ್ರೆನ ಉಪಯೋಗಿಸ್ತಾ ಇದ್ದೀರಾ, ಅದು ತುಂಬ ಹೆಲ್ತಿಗೆ ಡೇಂಜರ್ ಆಗುತ್ತೆ ಅದು ಇದು ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಇವಾಗ ತುಂಬ ಜಾಸ್ತಿ ಕ್ವಾಂಟಿಟಿ ಅಡುಗೆನ ಮಾಡುವಾಗ ನಾನು ನೋಡ್ದ ಹಾಗೆ ಯೂಸ್ ಮಾಡೋ ಅಂಥದ್ದು ಅದೇ ಥರ ಅಲ್ಯೂಮಿನಿಯಂ ಪಾತ್ರೆನ ಯೂಸ್ ಮಾಡ್ತಾರಪ್ಪ. ಆದರೂ ಕೂಡ ಜನಗಳು ನಮ್ಮ ಮನೇಲಿ ಯಾವುದೇ ರೀತಿ ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡಲ್ಲ, ನಮ್ಮ ಹತ್ರ ಸಿಲ್ವರ್ ಪಾತ್ರೆನೇ ಇಲ್ಲ ಅನ್ನೋ ಥರ ಒಂಥರ ಕಮೆಂಟ್ ಹಾಕಬೇಕು ಅಂತ ಕಮೆಂಟ್ ಹಾಕ್ತಾರೋ, ಅಥವಾ ಅವ್ರ ಮನೇಲಿ ನಿಜವಾಗ್ಲೂ ಇರಲ್ವೋ, ದೊಡ್ಡದಾಗಿ ಅಡುಗೆ ಮಾಡುವಾಗ ಅವ್ರು ಯಾವ ಥರ ಪಾತ್ರೆನ ಬಳಸ್ತಾರೋ ನನಗಂತೂ ಖಂಡಿತವಾಗ್ಲೂ ಐಡಿಯಾ ಇಲ್ಲ. ನಮ್ಮ ಮನೇಲಂತೂ ನಾವು ಜಾಸ್ತಿ ಜನಕ್ಕೆ ಅಡುಗೆ ಮಾಡುವಾಗ ನನ್ನ ಹತ್ರ ಅಂತೂ ಯಾವುದೇ ಬೇರೆ ಥರದ್ದು ಪಾತ್ರೆಗಳಿಲ್ಲ. ನಿಮಗೇನಾದರೂ ಆಪ್ಷನ್ ಇದ್ದು ಐಡಿಯಾ ಇದ್ದರೆ ದಯವಿಟ್ಟು ನನಗೆ ಶೇರ್ ಮಾಡಿ. ನಾನು ಅಟ್ಲೀಸ್ಟ್ ನೆಕ್ಸ್ಟ್ ಪಾತ್ರೆ ಅಂಗಡಿಗೆ ಹೋದಾಗ ಲಾರ್ಜ್ ಕ್ವಾಂಟಿಟಿ ಅಡುಗೆನ ಮಾಡಬೇಕು ಅಂದಾಗ ಆ ಥರದ ಪಾತ್ರೆ ಕೊಡಿ ಅಂತ ಕೇಳಿ ತಗೊಂಡು ಬಂದು ಇಟ್ಕೊಳ್ತೀನಿ. ಸುಮ್ಮನೆ ಅನಾವಶ್ಯಕವಾಗಿ ಕಮೆಂಟ್ ಆಗ್ತಾರಲ್ವ, ಅಂಥವರಿಗೆ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಹೇಳ್ತಿದ್ದೀನಿ. ನಾನು ಈ ಥರ ಶಾರ್ಟ್ ವಿಡಿಯೋ ಹಾಕಿದಾಗ ಈ ಸಿಲ್ವರ್ ಪಾತ್ರೆನ ಇಟ್ಕೊಂಡು ನಾನು ಫ್ರೂಟ್ ಸಲಾಡ್ನ ಮಿಕ್ಸ್ ಮಾಡಬೇಕಾಯಿತು. ಯಾಕೆ ಅಂತ ಅಂದರೆ ನನಗೆ ಐಡಿಯಾ ಇಲ್ಲ ಇನ್ನು ಯಾವ ಥರ ಕ್ವಾಲಿಟಿ ಪಾತ್ರೆನ ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಹಾಗಾಗಿ ಕೇಳ್ತಿದ್ದೀನಿ, ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ ಅಂತ ಹೇಳಿ. ಆ ಕಸ್ಟರ್ಡ್ ಏನಿತ್ತು ಆ ಕಸ್ಟರ್ಡನ್ನು ಹಾಕಿ ಆಮೇಲೆ ನಾನು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೊಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟೆ. ನಾನು ಆಲ್ಮೋಸ್ಟ್ ಒಂದು 5:30 ಫ್ರಿಜ್ಜಲ್ಲಿ ಇಟ್ಟೆ. ಊಟ ಎಲ್ಲ ಆಗಿ ಒಂದು 9:30 9:45 ಅಷ್ಟೊತ್ತಿಗೆ ಸರ್ವ್ ಮಾಡಿದೆ ನಾನು. ಫ್ರೂಟ್ ಸಲಾಡ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ವೆರಿ ಈಸಿ. ಹಾಲು, ಕಸ್ಟರ್ಡ್ ಪೌಡರು, ಮತ್ತು ಕಸ್ಟರ್ಡ್ ಪೌಡರ್ ನಾನಿಲ್ಲಿ ವೆನಿಲಾ ಫ್ಲೇವರ್ನ ಯೂಸ್ ಮಾಡಿದ್ದೀನಿ. ನೀವು ಯಾವುದಾದ್ರೂ ಬೇರೆ ಫ್ಲೇವರ್ ಬೇಕು ಅಂತ ಅಂದ್ರೂ ಕೂಡ ತೊಗೊಬೋದು. ಹಾಗೆಯೇ ಇವಾಗ ಮೇಲ್ಗಡೆ ಕಿಚನಲ್ಲಿ ಏನು ಅಡುಗೆ ಮಾಡ್ತಾಯಿದ್ದೀವಿ ಅಂತ ಕೇಳ್ತಿದ್ರಿ ಅಲ್ವಾ, ಮೇಲ್ಗಡೆ ಮಾಡೋ ಅಂತಹ ಅಡುಗೆಗೂ ಕೂಡ ನಾನು ಕೆಳಗಡೆ ಕಿಚನಲ್ಲೇ ನಾನು ಕಡುಬುನ ಮಾಡಿ ಕೊಡೋಣ ಅಂತ ಹೇಳಿ ನಾನಿಲ್ಲಿ 8 ಲೋಟ ಕಡುಬು ಮಾಡಲಿಕ್ಕೆ ಅಂತ ಹೇಳಿ ಅಕ್ಕಿ
ತರಿ ಮಾಡ್ಕೊಳ್ತೀವಿ. ಅಮ್ಮ ನನಗೆ ಅಕ್ಕಿನ ಒಣಗಿಸಿ ಕೊಟ್ಟು ಕಳಿಸಿದ್ರು. ಸರಿ ಅಂತ ಹೇಳಿಬಿಟ್ಟು 8 ಲೋಟನ ನಾನಿಲ್ಲಿ ಮಿಕ್ಸಿಲೇ ಹಾಕ್ಕೊಂಡು ಕಡ್ಬಿನ ತರಿನ ಮಾಡಿಕೊಂಡೆ. ಕಡ್ಬಿನ ತರಿನ ಮಾಡಿಕೊಂಡು ನಾನಿಲ್ಲಿ ಕಡುಬನ್ನ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ಸಾಮಾನ್ಯವಾಗಿ ಕಡುಬು ಅಂತ ಅಂದರೆ ಎಲ್ರಿಗೂ ಗೊತ್ತಿರಲ್ಲ. ನೀವು ಮಾಡಬೇಕು ಅಂತ ಅಂದಾಗ 1 ಲೋಟ ಕಡ್ಬಿನ ತರಿಲಿ ಫಸ್ಟ್ ಟ್ರೈ ಮಾಡಿ. ಅಕ್ಕಿನ ತೊಳೆದು ಒಣಗಾಕೊಳ್ಳಿ. ಸೊಸೈಟಿ ಅಕ್ಕಿ ಬರುತ್ತಲ್ವ, ಆ ಅಕ್ಕಿನ 1 ಲೋಟ ಕಡ್ಬಿನ ತರಿನ ತೊಗೊಂಡ್ರೆ ಒಂದು ಪಾತ್ರೆಗೆ ನೀವು 2 ಲೋಟ ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಕಡಲೆಬೇಳೆ ಅಷ್ಟನ್ನು ಹಾಕ್ಕೊಂಡು ನೀರು ಕುದೀತಾ ಇದ್ದಾಗ ಈ ಥರ ಅಕ್ಕಿ ತರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಜಾಸ್ತಿ ಆಗಿಬಿಟ್ರೆ ಕಟ್ಟಕ್ಕಾಗಲ್ಲ, ಮೆತ್ತಗಾಗ್ಬಿಡುತ್ತೆ. ನಾನು ಆ್ಯಕ್ಚುಲಿ ಮಾಡಿದಾಗ ಇಷ್ಟೊಂದು ಕಡುಬು ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿತ್ತು. ಬಟ್ ಸ್ವಲ್ಪ ತಿರ್ವಕ್ಕಂತೂ ಕಷ್ಟ ಆಗ್ತಿತ್ತು, ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು ನನಗೆ ಅವತ್ತು. ಅಂತೂ ಆಲ್ಮೋಸ್ಟ್ 8 ಲೋಟ ಅಂದರೆ 2 ಸೇರು ಅಕ್ಕಿಯಷ್ಟು ಕಡುಬನ್ನ ಮಾಡಿದ್ದೆ. ನನಗೆ ಕಟ್ಕೊಡ್ಲಿಕ್ಕೆ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಅವ್ರು ಹೇಳಿದ್ರು, ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ನೀವು ಕಡುಬನ್ನ ಕೂಡಿಸಿದ್ದೀರಾ ಅಂತ ಹೇಳಿ. ನನಗಂತೂ ಫುಲ್ ಖುಷಿ ಆಯಿತು. ನಮ್ಮ ಕಡೆ ಅಂತೂ ಕಡುಬು ಚಟ್ನಿ ಅಂದರೆ ತುಂಬಾ ಇಷ್ಟ. ನೀವು ಕೂಡ ಈ ಒಂದು ಕಡುಬು ಏನಾದರೂ ಇಷ್ಟ ಇದ್ದವರು ಟ್ರೈ ಮಾಡಿ. ಏನಾದರೂ ಡೌಟ್ ಇದ್ದರೆ ರೆಸಿಪಿನ ನನ್ನನ್ನು ಕೇಳಿ DM ಮಾಡಿ ಅಥವಾ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಇನ್ನೂ ಡೀಟೇಲಾಗಿ ಮಾಡಿ ಹಾಕ್ತೀನಿ. ಏನಾಯಿತು ಅಂತ ಅಂದರೆ ಅವತ್ತು ನನಗೆ ವಿಡಿಯೋ ಮಾಡ್ಕೋಬೇಕು ಎಲ್ಲ ರೆಸಿಪೀಸ್ನ ಅಂತ ಆಸೆ. ಬಟ್ ಟೈಮ್ ಆಗ್ತಾಯಿದೆ. ಒಂದೇ ಒಂದು ಐಟಮ್ ಅಲ್ಲ ಅಲ್ವಾ ಅಡುಗೆ ಮಾಡಲಿಕ್ಕೆ, ತುಂಬ ಇತ್ತು. ಮತ್ತು ಮೇಲ್ಗಡೆನೂ ಕೂಡ ಭಟ್ರು ಅಡುಗೆ ಮಾಡ್ತಾಯಿದ್ರು. ಅವ್ರಿಗೂ ಕೂಡ ನಾನು ಕೆಲವೊಂದು ಐಟಮ್ಸ್ನ ಕೆಳಗಡೆಯಿಂದ ಮೇಲೆ, ಮೇಲಿಂದ ಕೆಳಗಡೆ ಹತ್ತು ಇಳಿದು ಕೊಟ್ಟು ಸಾಕಾಗ್ತಾ ಇತ್ತು ನನಗೆ. ಪಾಯಸಕ್ಕೆ ಅಂತ ಹೇಳಿಬಿಟ್ಟು ಶಾವಿಗೆನ ನಾನು ಫ್ರೈ ಮಾಡಿಕೊಂಡೆ. ಬಟ್ ಪಾಯಸ ಮಾಡಿದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ನೇ ತಗೊಳಕ್ಕಾಗಲಿಲ್ಲ. ಅಂದರೆ ಗಡಿಬಿಡೀಲಿ ಎಲ್ಲ ಮಾಡ್ಕೊಂಡು ಮರ್ತು ಬಿಟ್ಟಿದ್ದೀನಿ. ಪಾಯಸ ಇನ್ನೇನು ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಮಾಡೋ ಥರನೇ ಮಾಡಿದ್ದೆ. ಆ್ಯಂಡ್ ತುಂಬ ಜನ ನನಗೆ ಗ್ರೀನ್ ಕಲರ್ ಪಲಾವ್ ರೆಸಿಪಿನ ಶೇರ್ ಮಾಡಿ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಪಲಾವ್ ರೆಸಿಪಿನ ಶೇರ್ ಮಾಡ್ತೀನಿ. ಬಟ್ ನನಗೆ ಅವತ್ತು ಟೈಮ್ ಆಗಿದ್ದರಿಂದ ನನಗೆ ಒಂದೊಂದು ಕ್ವಾಂಟಿಟಿನೂ ಮೆಷರ್ ಮಾಡಿ ನಿಮಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ನಾನು ಆಲ್ಮೋಸ್ಟ್ ಪಲಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ 5 ಗಂಟೆ ಆಗಿಬಿಟ್ಟಿತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿ. ಮತ್ತು ಇನ್ನೂ ವೀಡಿಯೋನ ಶೂಟ್ ಮಾಡ್ಕೊಂಡು ಮಾಡೋಕ್ಕೆ ಹೋದರೆ ಇನ್ನೂ 1 ಅವರ್ ಡಿಲೇ ಆಗಿಬಿಡುತ್ತೆ ಅಂತ ಹೇಳಿ ನಾನು ಹಾಗೇ ಪಟ ಅಂತ ಹೇಳಿ ಮಾಡಿಕೊಂಡು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ತಗೊಂಡೆ. ಪಲಾವು ಕೂಡ ತುಂಬಾ ರುಚಿಯಾಗಿತ್ತು. ನಾನು ಹೆಂಗಾಗುತ್ತಪ್ಪ, ಕೆಲವೊಂದು ಸತಿ ಮೆತ್ತಗಾಗಿಬಿಡುತ್ತೆ, ಈ ಥರ ಮಾಡುವಾಗಲೇ ಚೆನ್ನಾಗಾಗಲ್ಲ. ಬಟ್ ಮೆತ್ತಗೇನಾಗಿರಲಿಲ್ಲ, ಪರ್ಫೆಕ್ಟಾಗಿತ್ತು. ಕೆಳಗಡೆ ಏನಕ್ಕೆ ನೀವು ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಟಿಲ್ಲ ಅಂತ ಕೇಳ್ತಾ ಇದ್ರಿ. ಕೆಲವೊಂದು ಸತಿ ಪಾತ್ರೆ ತಳ ಹಿಡಿದ್ಬಿಡುತ್ತೆ, ಹೊತ್ತುತ್ತೆ ಅಂತ ಹೇಳಿ ನಾನು ಡೈರೆಕ್ಟ್ ಗ್ಯಾಸ್ ಮೇಲೆ ಇಡೋದಿಲ್ಲ. ಹಾಗೆ ಸ್ಟೀಮಲ್ಲಿ ಇಟ್ಬಿಟ್ಟು ಅದು ಹಾಗೇ ಆಗುತ್ತೆ ಚೆನ್ನಾಗಿ ಅಂತ ಹೇಳಿ ಇಟ್ಬಿಡ್ತೀನಿ ಅಷ್ಟೇ. ಇದು ನಮ್ಮ ಪಾರ್ಟಿ ಹಾಲ್ ಮೇಲ್ಗಡೆ ಕಿಚನ್ನು. ನಾನು ಫುಲ್ ಲೆಫ್ಟ್ ಸೈಡಲ್ಲಿದೆ. ಆ ಕಿಚನ್ದು ನಾನು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ. ಭಟ್ರು ಕೂಡ ಮೇಲ್ಗಡೆ ನಾನ್ ವೆಜ್ ಅಡುಗೆನ ಮಾಡ್ತಾಯಿದ್ರು. ಅಂದರೆ ಯಾರೆಲ್ಲ ಪಾರ್ಟಿಗೆ ಬಂದವರು ನಾನ್ ವೆಜ್ ತಿನ್ನೋರು ಕೂಡ ಇದ್ದರು ಅಂತ ಹೇಳಿ ನಾನ್ ವೆಜ್ನ ಕೂಡ ಭಟ್ರ ಹತ್ರ ಮಾಡಿಸಿದ್ವಿ ನಾವು. ಅಂದರೆ ಕಂಪ್ಲೀಟಾಗಿ ಮೇಲ್ಗಡೆ ಕಿಚನಲ್ಲಿರುವಂತಹ ಪಾತ್ರೆ ಕೆಳಗಡೆ ಕಿಚನ್ನಿಗೆ ಬರಲ್ಲ, ಕೆಳಗಡೆ ಇರೋವಂತಹ ಪಾತ್ರೆ ಮೇಲ್ಗಡೆ ಹೋಗಲ್ಲ. ಸೊ ಕಂಪ್ಲೀಟಾಗಿ ನಮ್ಮ ಮನೇಲಿ ವೆಜ್ ಆ್ಯಂಡ್ ನಾನ್ ವೆಜ್ಜಿಗೆ ಕಂಪ್ಲೀಟಾಗಿ ಎಲ್ಲದನ್ನು ನಾನು ಡಿವೈಡ್ ಮಾಡಿ ಪಾತ್ರೆಗಳನ್ನ ಇಟ್ಟಿದ್ದೀನಿ. ಆ್ಯಂಡ್ ಇದು ಪಾರ್ಟಿ ಹಾಲಲ್ಲಿರೋವಂತಹ ಒಂದು ವೀವು ನಾನು ತೋರಿಸಿದ್ದೀನಿ ಅನಿಸುತ್ತೆ ನಿಮಗೆ. ಕಾಟ್ಸ್ ಎಲ್ಲ ನಾವು ಕೆಳಗಡೆ ಹಾಕಿಟ್ಕೊಂಡಿದ್ವಿ. ಆ ಕಾಟ್ನೆಲ್ಲ ಮೇಲ್ ಮಾಡಿಕೊಂಡು ಊಟಕ್ಕೆ ಅಂತ ಹೇಳಿ ನಾವು ಟೇಬಲ್ನ ಹಾಕಿಸಿ ರೆಡಿ ಮಾಡಿಸಿದ್ವಿ. ಆ್ಯಂಡ್ ಇದು ಕೂಡ ನಾನು ವಾಷಿಂಗ್ ಮಷಿನ್ ಏರಿಯಾ ಆಪೋಸಿಟ್ ಇರೋವಂತಹ ವೀವು. ಇಲ್ಲೂ ಕೂಡ ನಾವು ಒಂದು ಟೇಬಲ್ ಹಾಕಿಸಿ ಊಟಕ್ಕೆ ರೆಡಿ ಮಾಡಿಸಿದ್ವಿ. ಇದು ಔಟ್ಸೈಡಿಂದ ಹೋಗುವಂತಹ ಎಂಟ್ರಿ. ಅಂದರೆ ಇವಾಗ ನಾನ್ ವೆಜ್ ಎಲ್ಲ ತೊಗೊಂಡು ಬರಲಿಕ್ಕೆ ಮತ್ತು ನಾನ್ ವೆಜ್ ಎಲ್ಲ ತಿಂದು ಪಾರ್ಟಿ ಮಾಡಿ ಹೋಗಲಿಕ್ಕೆ ಅಂತ ಹೇಳಿ ಔಟ್ಸೈಡಿಂದನೂ ಒಂದು ಎಂಟ್ರಿನ ಕೊಡಿಸಿದ್ದೀವಿ ನಾವು. ಆ್ಯಂಡ್ ಇದು ಲೆಫ್ಟ್ ಸೈಡಲ್ಲಿ ಇರೋವಂಥದ್ದು ನಾನ್ ವೆಜ್ ಕಿಚನ್ನು. ಇದನ್ನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಸಂಜೆ ಎಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಮನೆಗೆ ಬರ್ತಾರೆ ಅಲ್ವಾ ಅಂತ ಹೇಳಿ ನಾನು ಕೂಡ ನನ್ನ ಮಗಳು ರೂಮಲ್ಲಿ
ಹಾಗೆ ಕೆಲವೊಂದು ಕ್ಲೀನಿಂಗ್ ಮಾಡ್ಕೊಳ್ಳೋಣ, ಬಟ್ಟೆಗಳೆಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿದ್ದೆ ಅಂತ ಹೇಳಿಬಿಟ್ಟು ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಡ್ತಾ ಇದ್ದೆ. ಬಟ್ ಎಷ್ಟು ಕ್ಲೀನ್ ಮಾಡಿದ್ರೂ ಒಂಥರ ಕ್ಲೀನಿಂಗ್ ಅನ್ನೋದು ನಮ್ಮ ಮನೇಲೋ ಅಥವಾ ಎಲ್ಲರ ಮನೇಲೂ ಗೊತ್ತಿಲ್ಲ, ಮುಗಿದೇ ಇರೋ ಕೆಲಸ ನನಗೆ ಸಾಕಾಗಿ ಹೋಗ್ಬಿಡ್ತು. ಅಂತೂ ನನ್ನ ಮಗಳೆಲ್ಲ ಅಲ್ಲಲ್ಲೇ ಹಾಕಿದ್ಲು ಅಂತ ಹೇಳಿ ಎಲ್ಲದನ್ನು ಎತ್ತಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ರೂಮಲ್ಲಿ ಏನು ನಾವು ಯಾರೂ ಮಲ್ಕೊಳ್ಳೋದಿಲ್ಲ. ಕೆಲವೊಂದು ಸತಿ ಲಿಪಿ ಬಂದು ಸ್ಟಡಿ ಟೇಬಲಲ್ಲಿ ಕೂತ್ಕೊಳ್ತಿದ್ಲು. ಇನ್ನೇನು ಸ್ಟಾರ್ಟ್ ಆಯ್ತಲ್ವ ಸ್ಕೂಲು, ಇನ್ನು ಕಂಪ್ಲೀಟಾಗಿ ಈ ರೂಮ್ ಸ್ವಲ್ಪ ನಾವು ಹೋಗ್ತಾ ಇರ್ತೀವಿ. ನಾನೆಲ್ಲ ಕೆಲಸನ ಮುಗಿಸ್ಕೊಂಡು ಕೆಳಗಡೆ ಬಂದು ಪಲಾವ್ನ ಚೆಕ್ ಮಾಡಿ ನೋಡಿದಾಗ ಪಲಾವ್ ಕೂಡ ರೆಡಿ ಇತ್ತು. ಮತ್ತು ಮೇಲ್ಗಡೆ ಭಟ್ರು ಏನೋ ಬೇಕು ಅಂತ ಕರೆದು ಕೇಳಿದ್ರು ಅಂತ ಹೇಳಿ ಮತ್ತೆ ಕೆಳಗಡೆಯಿಂದ ಮೇಲೆ ಹತ್ತಿ ಅವ್ರಿಗೆ ಏನು ಬೇಕು ಅಂತೆಲ್ಲ ಕೇಳಿ ನೋಡ್ಕೊಂಡು ಬಂದೆ. ಹಾಗೆ ಕೆಲವೊಂದು ಸಣ್ಣ ಪುಟ್ಟದವ್ರಿಗೆ ಏನು ಬೇಕು ಅಂತೆಲ್ಲ ನೋಡಿಕೊಂಡು ಹೆಲ್ಪ್ ಮಾಡ್ಕೊಂಡು ಬಂದೆ. ಆ್ಯಂಡ್ ನಾವು ಯಾವುದೇ ರೀತಿ ಕ್ಯಾಟ್ರಿಂಗ್ನ ಮಾಡೋದಿಲ್ಲ. ಫಂಕ್ಷನ್ ಇತ್ತು ಅಂತ ಹೇಳಿ 2 ಕಿಚನ್ನಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾರೆ ಅಂತ ಹೇಳಿ ಮಾಡಿರುವಂತಹ ಅಡುಗೆ ಅಷ್ಟೇ ಅದು. ಕೆಳಗಡೆ ಬಂದು ಎಲ್ಲರೂ ವೆಜ್ ಊಟ ಮಾಡೋರೆಲ್ಲ ಕೂಡ ಕೆಳಗಡೆ ಕೂತ್ಕೊಂಡಿದ್ರು. ಹಾಗಾಗಿ ಅಮ್ಮ ಕೂಡ ಒಬ್ಬಟ್ಟನ್ನು ಮಾಡ್ಕೊಂಡು ತಗೊಂಡು ಬಂದಿದ್ದರು. ಆಲ್ಮೋಸ್ಟ್ ಅಮ್ಮನೂ ಒಂದು 80 ಒಬ್ಬಟ್ಟನ್ನ ಮಾಡಿದರು. ಅದ್ರದ್ದು ನಾನಿಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಕೂಡ ತೆಗ್ದಿಲ್ಲ. ಯಾಕಂತ ಅಂದರೆ 8 o'clock ಆಗ್ತಾ ಎಲ್ಲರೂ ಕೂಡ ಇನ್ವೈಟ್ ಮಾಡಿದವ್ರು ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೊಂಥರ ಗಡಿಬಿಡಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವೀಡಿಯೋ ಮಾಡಲಿಕ್ಕೆ ಗೊತ್ತೇ ಆಗಲಿಲ್ಲ. ಅಂತೂ ಹೇಳ್ದಿದ್ದೆ ನಾನು ವೀಡಿಯೋ ಮಾಡ್ಕೊಬೇಕು, ಮರ್ತು ಬಿಡ್ತೀನಿ ಅಂತ ಹೇಳಿ. ಕೊನೆಗೂ ಯಾವುದೇ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಕೂಡ ನಾನಿಲ್ಲಿ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಅವ್ರ ಪಾಡಿಗೆ ಅವ್ರು ಕುತ್ಕೊಂಡಿದ್ರು ಸರಿ ಅಂತ ಹೇಳಿಬಿಟ್ಟು ಮನೇಲಿ ನಾವು ಯಾವಾಗಲೂ ತಂದಿರೋವಂತಹದ್ದು ಒಂದು ಹೌಸಿ ಬೋರ್ಡ್ ಇತ್ತು ಅಂತ ಹೇಳಿ ಸುಮ್ಮನೆ ಒಂದು ಗೇಮ್ಸ್ ಆಡ್ಸೋಣ ಅಂತ ಹೇಳಿ ಹೌಸಿ ಗೇಮ್ಸ್ನ ಆಡಿಸಿ, ಯಾರು ಕೂಡ ಏನೂ ಅಮೌಂಟ್ ತಂದಿಲ್ಲ, ನೀವೆಲ್ಲ ಫಸ್ಟೇ ಹೇಳೋದಲ್ವಾ ಅಂತ ಕೇಳ್ತಾ ಇದ್ರು. ಬಟ್ ನನಗದು ಫ್ಲ್ಯಾಶ್ ಆಗಲಿಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಒಂದು 10 to 15 minutes ಟಿಕೆಟ್ಸ್ನೆಲ್ಲ ಇಶ್ಯೂ ಮಾಡಿ ಹೌಸಿ ಗೇಮ್ನ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಗೇಮ್ಸ್ನ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಎಂಜಾಯ್ ಮಾಡಿದ್ರು. ಆಮೇಲೆ ಆಲ್ಮೋಸ್ಟ್ 9:15 ಹತ್ತತ್ರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಗೇಮ್ಸ್ ಎಲ್ಲ ಮುಗಿಸಿ ನಾನು ಹೇಳಿದೆ, ವೆಜ್ಜು ನಾನ್ ವೆಜ್ ಎಲ್ಲ ಯಾರ್ಯಾರು ಊಟ ಮಾಡ್ತೀರಾ, ವೆಜ್ ಅವ್ರು ಕೆಳಗಡೆ ಏರಿ, ನಾನ್ ವೆಜ್ ಅವ್ರ ಮೇಲೆ ಹೋಗಿ ಅಂತ ಹೇಳಿ ಎಲ್ರಿಗೂ ಊಟನ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ ಇಲ್ಲಿ ಹೌಸಿದು ಮುಗೀತು ಅಂತ ಅಂದರು. ಅದ್ರಲ್ಲಿ ನಂಬರ್ಸ್ನ ಕಾಲ್ ಮಾಡ್ತಾರಲ್ವ, ಆ ನಂಬರ್ಸು ಎಲ್ರಿಗೂ ಒಂದೊಂದು ಬರ್ತಿತ್ತು. ಬಟ್ ಲಿಪಿಗೆ ಮಾತ್ರ ಒಂದು ನಂಬರು ಬರ್ತಿರಲಿಲ್ಲ. ನನ್ನ ಮಗಳು ಫಸ್ಟೇ ಕಿರಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಬಿಕಾಸ್ ಅವಳಿಗೆ ಇವಾಗ 1 ವೀಕಿಂದ ನಾನು ಸ್ವಲ್ಪ ಬೇಗ ಮಲಗ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಯಿತು, ಇನ್ನು 6:45ಗೆ ಎದ್ದೇಳಬೇಕಲ್ವಾ ಅಂತ ಹೇಳಿ ಅವಳಿಗೆ ನಿದ್ದೆ ಬೇರೆ ಸ್ಟಾರ್ಟ್ ಆಯಿತು. ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಅವಳಿಗೆ 1 ನಂಬರು ಸಿಗ್ತಾಯಿಲ್ಲ. ಜಗಳ ನನಗೆ 1 ನಂಬರು ಸಿಗ್ತಾಯಿಲ್ಲ, ಎಲ್ರಿಗೂ ಸಿಗ್ತಾ ಇದೆ ಅಂತ ಅಳುವು ಕಿರಿಕು ಎಲ್ಲ ಸ್ಟಾರ್ಟ್ ಆಯ್ತಲ್ಲಪ್ಪ. ಅಂತೂ ನಾನು ಇನ್ನೊಂದು ಟಿಕೆಟ್ ಕೊಟ್ಟೆ. ಲಿಪಿ ಆಯಿತು ಆಟಾಡು ಮಗಳೇ, ಇನ್ನೊಂದು ಟಿಕೆಟ್ನ ತಗೊಂಡು ಅಂತ. ಅಲ್ಲಿ ನನ್ನ ಫ್ರೆಂಡ್ ಸಿಂಚುನಿ ನಂಬರ್ನ ಕಾಲ್ ಮಾಡ್ತಾ ಇದ್ಲು. ಅವಳು ಹೇಳೋದು ನನ್ನ ಹತ್ರ ಕಂಪ್ಲೇಂಟ್ ಹೇಳೋದು, ಅವ್ರ ಅಪ್ಪನ ಹತ್ರ ಕಂಪ್ಲೇಂಟ್ ಹೇಳೋದು, ನನ್ನ ಹತ್ರ ಇರೋ ನಂಬರ್ನ ಒಂದೂ ಹೇಳ್ತಾ ಇಲ್ಲ ಅವಳು ಅಂತ ಹೇಳಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸರಿ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ಅಂತೂ ವಿನ್ ಆಗಿದ್ದವರಿಗೆ ದುಡ್ಡು ಕೊಡಲಿಲ್ಲ ನಾವು, ನನ್ನ ಮಗಳಿಗೇ ದುಡ್ಡು ಕೊಟ್ವಿ. ಏನಿದು ಅಂತ ಕೇಳ್ತಿದ್ರಿ ಅಲ್ವಾ, ಪಾರ್ಟಿ ಏನು ಅಂತ ಹೇಳಿ. ನನ್ನ ಹಸ್ಬೆಂಡ್ ಅವರು ಒಂದು ಮನೆ ಇದೆ, ಆ ಮನೆಯಲ್ಲಿ ಯಾವಾಗಲೂ ಕೂಡ ಟೂರ್ ಚೀಟಿ ಅಂತ ಹೇಳಿ ಮಾಡ್ತಾರೆ. ವರ್ಷಕ್ಕೆ ಒಂದು ಸತಿ ಟೂರ್ ಹೋಗಲಿಕ್ಕೆ ಅಂತ ಹೇಳಿ. ಈ ಸತಿ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡಿಕೊಂಡು ಈ ಸತಿ ಟೂರ್ ಚೀಟಿ ಊಟನ ನಮ್ಮನೇಲೇ ಮಾಡೋಣ ಅಂತ ಹೇಳಿ ಎಲ್ಲರೂ ಇನ್ವೈಟ್ ಮಾಡಿದ್ವಿ. ಅವರೆಲ್ಲರೂ ಕೂಡ ಅವ್ರ ಟೈಮ್ನ ಫ್ರೀ ಮಾಡಿಕೊಂಡು ನಮ್ಮ ಒಂದು ಇನ್ವಿಟೇಷನ್ಗೆ ಬೆಲೆನ ಕೊಟ್ಟು ಎಲ್ಲರೂ ನಮ್ಮ ಮನೆಗೆ ಬಂದಿದ್ದರು. ಹಾಗಾಗಿ ನಮ್ಮ ಮನೇಲಿ ಎಲ್ರಿಗೂ ಕೂಡ ವೆಜ್ ಮತ್ತು ನಾನ್ ವೆಜ್ ಊಟನ ಇಟ್ಕೊಂಡಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಫಂಕ್ಷನ್ಸ್ ಇಲ್ಲ. ಬಟ್ ಯಾವಾಗಲೂ ಎಲ್ಲರೂ ಮನೇಲೂ ಮಾಡೋದಿಲ್ಲ, ರಿಕ್ವೆಸ್ಟ್ ಮಾಡಿ ಕರೆದಿದ್ದಕ್ಕೆ ಎಲ್ಲರೂ ಬಂದಿದ್ದರು. ಆ ಒಂದು ಫಂಕ್ಷನ್ದು ಊಟ ಇತ್ತು ಇವತ್ತು. ಹಾಗೆ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಕೆಲವೊಂದು ಗೇಮ್ಸ್ ಎಲ್ಲ ಆಡಿದ್ವಿ. ಬಟ್ ನನಗೆ ಎಲ್ಲದೂ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ, ಹಿಂದಿನ ದಿನವೇ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಬೇಕು, ಏನೆಲ್ಲ ಅಡುಗೆ ಮಾಡಿದ್ದೀನಿ ಅದರೆಲ್ಲದ್ರದ್ದು ರೆಸಿಪಿನ ಶೇರ್ ಮಾಡಬೇಕು ಅಂತ ಹೇಳಿ. ಬಟ್ ರೆಸಿಪಿನ ಶೇರ್ ಮಾಡೋದು ಹೋಗಲಿ, ಕ್ಲಿಪ್ಪಿಂಗ್ಸೇ ತೊಗೊಳಕ್ಕಾಗಲಿಲ್ಲ ನನಗೆ. ಒಬ್ಬಟ್ಟು, ಪಾಯಸ, ಕೋಸಂಬರಿದೆಲ್ಲ. ಆಮೇಲೆ ನಮ್ಮ ಕಡೆ ಎಲ್ಲ ಕಾಮನ್ ಆಗಿ ಒಂದು ಆಟ ಕಾರ್ಡ್ಸ್ನ ಆಡ್ತೀವಿ ನಾವು. ಸೊ ಎಲ್ಲರೂ
ಒಂದಾಟ ಕಾರ್ಡ್ಸ್ನ ಆಡಿಬಿಟ್ಟು ಎಲ್ಲರೂ ಹೊರಡುವಂತಹ ಟೈಮಲ್ಲಿ ದೊಡ್ಡವರೆಲ್ಲ ಯಾರಿದ್ರು ಅವರಿಗೆ ಒಂದು ಗೌರವ ಅಂತ ಹೇಳಿ ನನ್ನ ಹಸ್ಬೆಂಡ್ ಎಲ್ರಿಗೂ ಒಂದು ಹಾನರ್ನ ಮಾಡಿದ್ರು. ಸರಿ ಅಂತ ಹೇಳಿ ಎಲ್ಲರೂ ಹಾನರ್ ಆದಮೇಲೆ ಒಂದು ಫೋಟೋನ ತಗೊಳ್ಳೋಣ ಅಂತ ಹೇಳಿ ಸರ್ಕಸ್ ಮಾಡಿಬಿಟ್ಟು ಒಂದು ಫೋಟೋನ ತಗೊಂಡ್ವಿ. ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ನಂದು. ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದು, ಬೇರೆ ಬೇರೆ ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು ಅಂತ ಹೇಳಿ ನನಗೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಮತ್ತೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿ ಏನಾದರೂ ಕೆಲವೊಂದು ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಹಾಕಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.